ನಮಸ್ಕಾರ. ನಮಸ್ಕಾರ ಸರ್, ಇವತ್ತು ಈ ಸುದ್ದಿಗೋಷ್ಠಿ ಕರೆಯುವಂಥ ಉದ್ದೇಶ ಏನು ಸರ್? ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಜಿಲ್ಲೆಗೆ ಪ್ರಥಮ ಬಾರಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು. ನಮ್ಮ ಕಾರ್ಯಕ್ರಮ ಸರ್ ಅದು? ವಧುವರರ ಸಮಾವೇಶಕ್ಕೆ ಇವತ್ತು ಆಗಮಿಸಿದ್ರು. ಅದಕ್ಕಾಗಿ ನಾವು ಅವ್ರನ್ನ ಸ್ವಾಗತಿಸಿ ಮತ್ತು ಯಾವ ಸಂಘಟನೆ ರಾಜ್ಯಾಧ್ಯಕ್ಷರು ಇವರು? ಅಹಿಂದ ಅಧ್ಯಕ್ಷರು ಇವತ್ತು ನಮ್ಮ ನಮಸ್ಕಾರ ಸರ್. ನಮಸ್ಕಾರ. ಏನು ವಿಷಯ ಸರ್ ಇವತ್ತು ಹುಬ್ಬಳ್ಳಿ ಶಹರಕ್ಕೆ ಭೇಟಿ ಮಾಡೋದು? ಸರ್, ಇವತ್ತು ಹುಬ್ಬಳ್ಳಿ ಶಹರದಲ್ಲಿ ಒಂದು ಕುರುಬ ಸಮಾಜದ ಕರ್ನಾಟಕ ರಾಜ್ಯ ಮಟ್ಟದ ಉಚಿತ ವಧುವರ ಸಮಾವೇಶ ಇತ್ತು. ಅದಕ್ಕೆ ಸರ್ ಅದು ಸಮಾವೇಶವನ್ನು ನಮ್ಮ ಅಹಿಂದ ಸಂಘಟನೆ ವತಿಯಿಂದ ಅದನ್ನು ನಾವು ನಿಯೋಜನೆ ಮಾಡಿದ್ದೆವು. ಇಲ್ಲಿ ಎಲ್ಲ ಪದಾರ್ಥ ಮಾಡಿದ್ದರು, ಅದಕ್ಕೆ ನಾವು ಬಂದಿದ್ದೆ. ಭಾಳ ಚೆನ್ನಾಗಾಯಿತು, ಭಾಳ ಖುಷಿ ಆಯಿತು. ನಮ್ಮೆಲ್ಲ ಭಾಳ ಚೆನ್ನಾಗಾಯಿತು. ಯಾಕಂದ್ರೆ ಎಷ್ಟು ತಾಸಿನ ಕಾರ್ಯಕ್ರಮ ಸರ್? ಅದು ಒಂದು 2:30-3 ಗಂಟೆ ಕಾರ್ಯಕ್ರಮ ಇತ್ತು. ಯಾಕಂದ್ರೆ ಈಗಿನ ದಿನಗಳಲ್ಲಿ ಈ ಮದುವೆ ಆದ ಒಂದು 6 ತಿಂಗಳೊಳಗೆ ಬಿಡುಗಡೆ ಆಗ್ತಾವೆ. ಯಾಕೆ ಅವರು ಹೊಂದಾಣಿಕೆ ಇಲ್ಲ. ಅದಕ್ಕೆ ಈಗಿನ ಕಾಲದಲ್ಲ, ಈಗಿನ ಯುವಕರಿಗೆ ಮದುವೆಗಿಂತ ಮುಂಚೆನೇ ಅವರು ನೇರವಾಗಿ ಸಂಪರ್ಕ ಮಾಡೋದ್ರಿಂದ, ಅವರವರು ವಿಚಾರ ತಿಳಿಯೋದ್ರಿಂದ, ಮುಂದಿನ ದಿನಗಳು ಅವರು ಒಂದಾಗಿ ಮದುವೆ ಆಗೋದ್ರಿಂದ ಅವರು ಒಂದು ಮುಂದಿನ ಒಂದು ಗಟ್ಟಿ ಆಗ್ತದೆ ಗುಟ್ಟ. ಮತ್ತು ಅದಕ್ಕಾಗಿ ಇಂಥವೆಲ್ಲ ನಾವು ಮಾಡ್ತಾಯಿದ್ದೀವಿ. ಭಾಳ ಖುಷಿ ಆಯಿತು. ಅದಕ್ಕೆ ಬಂದು ಸರಿ ಸರ್, ಹೇಗಾದರೂ ಹುಬ್ಬಳ್ಳಿ ಶಹರಕ್ಕೆ ಭೇಟಿ ಕೊಟ್ಟಿದ್ರಿ. ಹೌದು. ಆಮೇಲೆ ಇದು ಕಾಂತರಾಜು ಆಯೋಗದ ವರದಿ ಮಾಡೋದು ಮತ್ತು ಜಾತಿ ಗಣತಿ ಮತ್ತೆ ಜಯಪ್ರಕಾಶ್ ಹೆಗಡೆಯವರು ಹೇಳ್ತಾರೆ, ಅವರು ಅಂತಾರೆ ಶೈಕ್ಷಣಿಕ ಮತ್ತು ಈ ಒಂದು ಸಮಿತಿ ರಚನೆ ಆಗಿರ್ತಕ್ಕಂಥದ್ದು ಮತ್ತು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಈ ಒಂದು ಗಣತಿಯನ್ನು ಹೊರಗಡೆ ಬಂದಿದೆ ಅಂತ ಅವ್ರು ಅಂತಾರೆ. ಈ ಜಾತಿ ಗಣತಿ ಈ ವಿಷಯಗಳ ಬಗ್ಗೆ ತಾವೇನು ಮಾತಾಡ್ತಾರೆ ಸರ್? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಲ್ಲ ಸರ್, ಈಗ ಅವರು ಕಾಂತರಾಜ ವರದಿ ಏನಿದೆಯಲ್ಲ, ಅದು ಜಾತಿ ಜನಗಣತಿ ಅಲ್ಲ, ಅದೊಂದು ಸಮೀಕ್ಷೆ. ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕ ನಮ್ಮದು ಒಂದು ಹಿಂದುಳಿದ ಸಮುದಾಯಗಳ ಸ್ಥಿತಿಗತಿ ಬಗ್ಗೆ ಒಂದು ಅಭ್ಯಾಸ ಮಾಡಿದ್ದಾರೆ. ಅದನ್ನು ಈಗಿನ ಪ್ರಬಲ ಸಮುದಾಯಗಳು ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ, ಇದು ಜಾತಿ ಗಣಿತ ಇದೆ, ನಾಳೆ ನಮಗೆ ತೊಂದರೆ ಆಗುತ್ತದಂತ ಅದನ್ನು ಅವರು ಎಷ್ಟೇ ಏನೇ ಆದರೂ ಒಟ್ಟು ಜಾರಿಗೆ ತರಬಾರ್ದಂತ ಒತ್ತಡ ಹಾಕ್ತಾಯಿದ್ದಾರೆ. ಆದರೆ ನಮ್ಮ ಉದ್ದೇಶ, ಅಹಿಂದ ಸಂಘಟನೆ ಉದ್ದೇಶ ಏನಪ್ಪ ಅಂದ್ರೆ, ಯಾವುದೇ ಪರಿಸ್ಥಿತಿ ಒಳಗೆ ಇದು ನಮಗೆ ಜಾರಿಗೆ ತರಲೇಬೇಕಂತ ನಮ್ಮ ಉದ್ದೇಶ ಇದೆ. ಮುಂದಿನ ದಿನಗಳಲ್ಲಿ ಇದನ್ನು ಬೇಗನೆ ಅವರು ಜಾರಿಗೆ ತರಬೇಕು. ವಿಧಾನಸಭೆಗೆ ಇದನ್ನು ಮಂಡನೆ ಆಗಬೇಕು, ಚರ್ಚೆ ಆಗಬೇಕಂತ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ತಾಲೂಕದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡುತ್ತೇವೆ. ಈ ಅಹಿಂದ ಸಂಘಟನೆ ಈ ಜಾತಿ ಗಣತಿ ಮತ್ತು ಶೈಕ್ಷಣಿಕ ಮತ್ತು ಆರ್ಥಿಕ ಸಮಿತಿಯ ಸಮೀಕ್ಷೆಗೆ ನಡೆದಿದೆ. ಇದರ ಬಗ್ಗೆ ಯಾವ ರೀತಿ ಬೆಂಬಲ ವ್ಯಕ್ತಪಡಿಸ್ತೀವಿ ಸರ್? ನಿಮ್ಮ ಈ ಸಂಘಟನೆ ಬೆಂಬಲ ಇದೆಯಾ ಇಲ್ವಾ ಸರ್? ನಾವು ಆ್ಯಕ್ಚುಲಿ ಇದನ್ನು ನಾವು ಎಷ್ಟೋ ವರ್ಷದಿಂದ ನಾವು ಬೇಗನೆ ಬಿಡುಗಡೆ ಮಾಡಲೇಬೇಕಂತ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಇನ್ನೂ ಆಗಿಲ್ಲ. ಅದಕ್ಕೆ ನಾವು ಎಲ್ಲ ಕಡೆ ಪ್ರತಿಭಟನೆ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಯಾಕಂದ್ರೆ ನಮಗೆ ಇದು ಆಗಲೇಬೇಕು. ಇದು ಆಗೋದ್ರಿಂದ ನಮ್ಮ ಅಹಿಂದ ಇದ್ದಂಥ ಎಲ್ಲ ಸಮುದಾಯ ನಾಳೆ ನ್ಯಾಯ ಸಿಗ್ತಾವತ್ತ. ಅದಕ್ಕಾಗಿ ನಾವು ಇದನ್ನು ಪ್ರಯತ್ನ ಮಾಡ್ತಾಯಿದ್ದೀವಿ. 100% ನಾವು ಬೆಂಬಲವಾಗಿದ್ದೀವಿ.